ಇನ್ನು ಕಾಂಗ್ರೆಸ್ಗೆ ನನ್ನ ಅವಶ್ಯಕತೆ ಇಲ್ಲ, ಮಂಡ್ಯ ರಾಜಕಾರಣದಿಂದ ಹಿಂದೆ ಸರಿಯಲ್ಲ, ಗೌರವ ಇಲ್ಲದ ಕಾಂಗ್ರೆಸ್ಗೆ ಹೋಗಲ್ಲ, ಬಿಜೆಪಿಯಲ್ಲಿ ನಾಯಕತ್ವ ಬೆಳೆಸೋ ಗುಣ ಇದೆ, ಮೋದಿಯನ್ನು ಮತ್ತೆ ಪ್ರಧಾನಿ ಮಾಡಲು ಬಿಜೆಪಿಗೆ ಬೆಂಬಲಿಗರ ಸಭೆಯಲ್ಲಿ ಸುಮಲತಾ ಅವರು ಈ ಘೋಷಣೆಯನ್ನ ಮಾಡಿದ್ದಾರೆ. ಮಂಡ್ಯ ರಾಜಕಾರಣದಿಂದ ಹಿಂದೆ ಸರಿಯಲ್ಲ ಅನ್ನೋದಂತೂ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಬಿಜೆಪಿಯಲ್ಲಿ ನಾಯಕತ್ವ ಬೆಳೆಸೋ ಗುಣ ಇದೆ, ಕಾಂಗ್ರೆಸ್ಗೆ ನನ್ನ ಅವಶ್ಯಕತೆ ಇಲ್ಲ, ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡೋಕೆ ಬಿಜೆಪಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಘೋಷಣೆಯನ್ನ ಸುಮಲತಾ ಅವರು ಇವತ್ತು ಮಾಡಿದರು. ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋವಂಥ ಮಾತನ್ನು ಹೇಳಿದ್ರು. ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು, ಮುಖಂಡರು, ಅದು ಯಾರು ಅಂತ ನೀವು ನಾನೇ ಹೆಸರು ತಗೊಳ್ಳಿ. ಅಂಬರೀಷ್ ಅವರು, ಅವರ ಹೆಸರಲ್ಲೇ ಸ್ವಾಭಿಮಾನ. ಅವ್ರಿಗೆ ಹೆಸರು, ನೀವು ಮಂಡ್ಯದ ಗಂಡು ಅನ್ನೋ ಹೆಸರು 100 ವರ್ಷ ಆದ್ರೂ ಈ ಮಣ್ಣಲ್ಲಿ ಅಂಬರೀಷ್ ಅವರು ಒಬ್ಬರನ್ನೇ ಕರೆಯೋದು. ಅದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ ಒಂದು ಮಂಡ್ಯದ ಗಂಡು ಅವರ ಜೊತೆಯಲ್ಲಿ 27 ವರ್ಷ ನಾನು ಸಂಸಾರ ಮಾಡಿದವಳು. ಆ ಸ್ವಾಭಿಮಾನ ಏನು ಅನ್ನೋದು ಅವರಿಂದಾನೇ ನಾನು ಕಲ್ತಿದ್ದು. ನರೇಂದ್ರ ಮೋದಿ ಅವ್ರು ಕಾಣ್ತಿರೋ ಕನಸು ಬರೀ ಈ ಒಂದು ಎಲೆಕ್ಷನ್ಗೋ 2029 ಎಲೆಕ್ಷನ್ಗೂ ಅಲ್ಲ, 2047 ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷಗಳ ಕಾಲಕ್ಕೆ ನಮ್ಮ ದೇಶ ಜಗತ್ತಲ್ಲಿ ನಂಬರ್ 1 ಆಗಬೇಕು ಅನ್ನೋ ಒಂದು ಕನಸನ್ನು ಅವ್ರು ಇಟ್ಕೊಂಡಿದ್ದಾರೆ. ನೋಡಿ, ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಜನ ಚೆನ್ನಾಗಿರುತ್ತೆ. ಇದೊಂದೇ ನನ್ನ ಸ್ವಾರ್ಥ. ಇದರಲ್ಲಿ ಬೇರೆ ಯಾವ ಸ್ವಾರ್ಥ, ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ. ನರೇಂದ್ರ ಮೋದಿ ಅವ್ರು ಕಾಣ್ತಿರೋ ಕನಸು ಬರೀ ಈ ಒಂದು ಎಲೆಕ್ಷನ್ಗೋ 2029 ಎಲೆಕ್ಷನ್ಗೂ ಅಲ್ಲ, 2047 ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷಗಳ ಕಾಲಕ್ಕೆ ನಮ್ಮ ದೇಶ ಜಗತ್ತಲ್ಲಿ ನಂಬರ್ 1 ಆಗಬೇಕು ಅನ್ನೋ ಒಂದು ಕನಸನ್ನು ಅವ್ರು ಇಟ್ಕೊಂಡಿದ್ದಾರೆ. ನೋಡಿ, ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಜನ ಚೆನ್ನಾಗಿರುತ್ತೆ. ಇದೊಂದೇ ನನ್ನ ಸ್ವಾರ್ಥ. ಇದರಲ್ಲಿ ಬೇರೆ ಯಾವ ಸ್ವಾರ್ಥ, ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ. ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಫೈನಲಿ ಈಗ ತ್ರಿಕೋನ ಸ್ಪರ್ಧೆ ಆಗಿಬಿಡುತ್ತೆ. ಆ ಕಡೆಗೆ ಕಾಂಗ್ರೆಸ್ಸು, ಈ ಕಡೆಗೆ ಬಿಜೆಪಿ JDS, ಇನ್ನೊಂದು ಕಡೆಗೆ ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ ಅಂತ ಬಹುದೊಡ್ಡ ಚರ್ಚೆಗಳು ನಡೀತಾ ಇತ್ತು ಮಂಡ್ಯದಲ್ಲಿ. ಬಟ್ ಈಗ ಎರಡೇ ನೇರ ಫೈಟಿಗೆ ಬಂದು ತಲುಪ್ತಾ ಅಂತ ಮಂಡ್ಯ. ಖಂಡಿತ ಅರುಣ್, ಈ ಬಾರಿಯ ಲೋಕಸಭಾ ಅಖಾಡದಲ್ಲಿ ಮಂಡ್ಯದಿಂದ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆ ಮೂಲಕ ಮಂಡ್ಯದಲ್ಲಿ ಟ್ರಯಾಂಗಲ್ ಫೈಟ್ ಆಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳ್ತಾ ಇತ್ತು. ಆದರೆ ಇದೀಗ ಸಂಸದೆ ಸುಮಲತಾ ಅಂಬರೀಷ್ ಅವರು ಅಧಿಕೃತವಾಗಿ ಇವತ್ತು ಬಿಜೆಪಿ ಸೇರ್ಪಡೆ ಬಗ್ಗೆ ಹೇಳಿದ್ದಾರೆ. ಇದಲ್ಲದೆ ಈ ಬಾರಿಯ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತೇಳಿ ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಆ ಮೂಲಕವಾಗಿ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನು ಇಬ್ಬರ ಮಧ್ಯೆ ಫೈಟ್ ಇತ್ತು, ಅದೇ ರೀತಿಯಾಗಿ ಈ ಬಾರಿ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರು ಅವರ ನಡುವೆ ನೇರ ಫೈಟ್ ಇರುವಂಥದ್ದು. ಅಂದ್ರೆ ಇವತ್ತು ಅಧಿಕೃತವಾಗಿ ಸುಮಲತಾ ಅಂಬರೀಷ್ ಅವರು ತಮ್ಮ ಅಭಿಪ್ರಾಯವನ್ನ ಬೆಂಬಲಿಗರ ಮುಂದೆ ನಾನು ಮಂಡ್ಯದಲ್ಲೇ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಮಂಡ್ಯದ ಕಾಳಿಕಾಂಬ ದೇವಸ್ಥಾನಕ್ಕೆ ಬಂದು ಮೊದಲಿಗೆ ಪೂಜೆ ಸಲ್ಲಿಸ್ತಾರೆ. ಬಳಿಕವಾಗಿ ಮಂಡ್ಯದ ಕಾಳಿಕಾಂಬದ ಒಂದು ಸಮುದಾಯ ಭವನದಲ್ಲಿ ನಡೆದಂತ ಸಭೆಯಲ್ಲಿ ಮಾತನಾಡ್ತಾರೆ. ಸುದೀರ್ಘ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ತಮ್ಮ 5 ವರ್ಷದ ಸೇವೆಗಳ ಬಗ್ಗೆ ಮಾತನಾಡುವಂಥದ್ದು. ಇದಾದ ಬಳಿಕವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಕೂಡ ಒಂದಷ್ಟು ವಾಗ್ದಾಳಿಯನ್ನ ಮಾಡ್ತಾರೆ. ಯಾಕಂದ್ರೆ DK ಶಿವಕುಮಾರ್ ಅವರು ಸುಮಲತಾ ಅವರ ವಿಚಾರವಾಗಿ ಒಂದು ಮಾತನ್ನು ಹೇಳಿದ್ರು. ಸುಮಲತಾ ಅಂಬರೀಷ್ ಅವರು ಏನು ಕಾಂಗ್ರೆಸ್ಗೆ ಅಗತ್ಯ ಇಲ್ಲ ಎಂಬಂತೆ ಮಾತನಾಡಿದ್ರು. ಅದೇ ರೀತಿಯಾಗಿ ಸುಮಲತಾ ಅಂಬರೀಷ್ ಅವರು ನನ್ನ ಅಗತ್ಯ ಕಾಂಗ್ರೆಸ್ಗೆ ಇಲ್ಲ ಅಂತಂದ್ರೆ ನನಗೂ ಕೂಡ ಕಾಂಗ್ರೆಸ್ನ ಅಗತ್ಯ ಇಲ್ಲ ಎಂಬಂತ ಮಾತನಾಡಿ ಹೇಳಿದ್ದಾರೆ. ಜೊತೆಗೆ ಅವರು ಮತ್ತೆ ಪ್ರಧಾನಿ ಆಗಬೇಕು, ಮತ್ತೆ ಮೋದಿಯವರ ಅಭಿವೃದ್ಧಿ ಕೆಲಸಗಳನ್ನ ನಾನು ಪ್ರೇರೇಪಿಸ್ತೀನಿ, ಮತ್ತೆ ಅದನ್ನ ಉತ್ತೇಜನಕ್ಕೂ ಕೂಡ ನಾನು ಕಾರಣ ಆಗ್ತೀನಿ. ಆ ನಿಟ್ಟಿನಲ್ಲಿ ನಾನು ಮಂಡ್ಯದಲ್ಲಿ ಬಿಜೆಪಿಗೆ ನಾನು ಬೆಂಬಲ ಕೊಡ್ತೀನಿ, ಅತಿ ಶೀಘ್ರದಲ್ಲಿ ಕೆಲವೇ ದಿನಗಳಲ್ಲಿ ಬಿಜೆಪಿಯನ್ನ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಮಂಡ್ಯದಲ್ಲಿ ಬಿಜೆಪಿ ಮತ್ತು JDS ನ ಅಭ್ಯರ್ಥಿಯನ್ನ ಬೆಂಬಲಿಸಿದ್ದಾರೆ ಅಂತ ಇದೀಗ ಹೇಳಲಾಗ್ತಾ ಇದೆ ಅರುಣ್. ಓಕೆ, ಆದರೆ ರೋಹಿತ್, ಈಗ ಸುಮಲತಾ ಅವರು ಬಿಜೆಪಿ ಪಕ್ಷವನ್ನ ಸೇರ್ಪಡೆಯನ್ನು ಆಗ್ತಾರೆ. ಮುಂದೆ ಒಂದು ಭವಿಷ್ಯದಲ್ಲಿ ಒಂದು ಚಿಂತನೆ ಅಂತೂ ಇದ್ದೇ ಇರುತ್ತೆ. ಮಗನ ರಾಜಕೀಯ ವಿಚಾರದಲ್ಲೋ ಅಥವಾ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಲ್ಲೋ ಏನೋ ಒಂದು ಲೆಕ್ಕ ಹಾಕೊಂಡಿರ್ತಾರೆ. ಆ ಬಗ್ಗೆ ಏನಾದರೂ ಚರ್ಚೆ ಆಗ್ತಾ ಇದೆಯಾ?
ಸುಮಲತಾ ಅಂಬರೀಶ್ ಅವರು ತಮ್ಮ ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟಿಕೊಂಡು ಕೂತಿಲ್ಲ, ಮಂಡ್ಯದ ಜನರಿಗಾಗಿ ನಾನು ಇರ್ತೀನಿ, ಮಂಡ್ಯ ರಾಜಕಾರಣ ಬಿಟ್ಟು ನಾನು ಯಾವತ್ತೂ ಹೋಗೋದಿಲ್ಲ ಎಂಬ ಮಾತನ್ನ ಕೂಡ ಹೇಳಿದ್ದಾರೆ. ಅಂದ್ರೆ ಬಿಜೆಪಿಯ ನಾಯಕರು ಒಂದಷ್ಟು ಭರವಸೆಗಳನ್ನ ಕೂಡ ಅವರಿಗೆ ಕೊಟ್ಟಿರುವಂಥದ್ದು, ಮುಂದೆ ಅವರ ರಾಜಕೀಯ ಭವಿಷ್ಯಕ್ಕಾಗ್ಬೋದು ಮತ್ತೆ ಅವರಿಗೆ ಉನ್ನತ ಸ್ಥಾನಮಾನಗಳನ್ನು ಕೊಡುವ ವಿಚಾರವಾಗಿ ಕೂಡ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ಒಂದು ಭರವಸೆಯ ಆಧಾರದ ಮೇಲೆ ಇದೀಗ ಬಿಜೆಪಿಯನ್ನ ಸುಮಲತಾ ಅಂಬರೀಶ್ ಅವರು ಸೇರ್ಪಡೆ ಆಗ್ತಿದ್ದಾರೆ, ಜೊತೆಗೆ ಬಿಜೆಪಿಯನ್ನು ಕೂಡ ಸೇರ್ಪಡೆ ಆಗಲಿದ್ದಾರೆ ಅವರು. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.